ದೇವರ ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ಮಹಾ ಉಪವಾಸ ದಿನಮಾನಗಳ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡು ಸತ್ಯವೇದ ಪಾಗು ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 8 ಇರುವ ವಚನಗಳಾಗಿದೆ. ಅದರಲ್ಲಿ 10ನೇ ವಚನ, ಪ್ರಜೆಯೇ ನೀನೆಂದು ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ದೇವರು ಪ್ರವಾದಿಯ ಮೂಲಕವಾಗಿ ಇಸ್ರೇಲ್ ಮಕ್ಕಳಿಗೆ ಕೊಡುವ 5 ವಾಗ್ದಾನಗಳಾಗಿದೆ ಈ ಓದಿ ಕೇಳಿರುವುದು. ಇಲ್ಲಿ ದೇವರು ಕೊಡುವ ವಾಗ್ದಾನಗಳು ಪಡೆದುಕೊಳ್ಳಬೇಕಾಗಿದ್ದರೆ, ಇದನ್ನು ತಮ್ಮ ಜೀವನದಲ್ಲಿ ಅನುಭವಿಸಿಕೊಳ್ಳಬೇಕಾಗಿದ್ದರೆ ಇಸ್ರೇಲ್ ಮಕ್ಕಳು ಹೇಗೆ ಜೀವಿಸಬೇಕು ಎಂಬುದಾಗಿ ಯೆಶಾಯ ಪ್ರವಾದಿ ಮೂಲಕವಾಗಿ ಮಾತನಾಡುವನಾಗಿದ್ದಾನೆ. ಇಸ್ರೇಲ್ ಮಕ್ಕಳನ್ನು ಫರೋವನ ಗುಲಾಮತನದಿಂದ ಬಿಡುಗಡೆ ಹೊಂದಿ ಕರ್ಕೊಂಡು ಬರುವಾಗ, ಅವರ ಜೀವನದಲ್ಲಿ ಫರೋವನ ಗುಲಾಮತನದಲ್ಲಿ ಇರುವಾಗ ಅವರು ಅಳವಡಿಸಿಕೊಂಡಿರುವ ಪೂಜಾ ಕಾರ್ಯಗಳು, ಅವರೊಂದಿಗೆ ಅಳವಡಿಸಿಕೊಂಡಿರುವ ಜೀವನಗಳನ್ನು ಅವರು ಬಿಡುವುದಕ್ಕೆ ಸಾಧ್ಯವಿಲ್ಲದೆ ಅವರ ಜೀವನದಲ್ಲಿ ಅದನ್ನು ಪಾಲನೆ ಮಾಡ್ತಾ ಹೋಗ್ತಾ ಇದ್ದರು. ಅದನ್ನು ದೇವರು ಎಚ್ಚರಿಸ್ತಾ ಇದ್ದಾನೆ. ನಿಜವಾದ ದೇವರಾಗಿರುವ ನನ್ನನ್ನು ನೀನು ಸ್ವೀಕಾರ ಮಾಡಿರುವಾಗ ಎಲ್ಲವನ್ನು ಬಿಟ್ಟು ದೇವರ ಮಕ್ಕಳಾಗಿ ಜೀವಿಸಬೇಕು ಎಂಬುದಾಗಿ ದೇವರು ಮತ್ತೆ ಎಚ್ಚರಿಸುವನಾಗಿದ್ದಾನೆ. ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳುವನಾಗಿದ್ದಾನೆ. ಯೆಶಾಯ ಪ್ರವಾದನೆಯಿಂದ 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇರುವುದೇನೆಂದರೆ, ಅವರು ತನ್ನ ಗಾಯಗಳನ್ನು ಹಿಸ್ಕಿ ಮುಚ್ಚಿಲ್ಲ, ಕೆಟ್ಟಿಲ್ಲ, ಎಣ್ಣೆ ಸವಿರಿ ಮೃದು ಮಾಡಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿದ್ದೇವೆ. ಗಾಯಗಳನ್ನು, ಒಳಗಡೆ ಗೀವನ್ನು ತುಂಬಿರುವ ಗಾಯಗಳನ್ನು ಮೇಲುಗಡೆ ಔಷಧಿ ಹಚ್ಚಿದರೆ ಏನೂ ಪ್ರಯೋಜನ ಇಲ್ಲ. ಸರ್ವಶಕ್ತನಾದ ದೇವರು ಹೀಗೆ ಅನ್ನುವನಾಗಿದ್ದಾನೆ, ಯಾವನು ಕ್ರಿಸ್ತನಲ್ಲಿ ಜೀವಿಸ್ತಾನೋ ಅವನು ಹೊಸ ಸೃಷ್ಟಿ ಎಂಬುದಾಗಿ, ನೂತನ ಸೃಷ್ಟಿಯಾಗಿ ಜೀವನ ಮಾಡಬೇಕು ಎಂಬುದಾಗಿ. ನಾವು ನಮ್ಮ ಮನೆಗಳಿಗೆ ಪೇಂಟನ್ನು ಹಚ್ಚುವಾಗ ನಮ್ಮ ಗೋಡೆಗಳನ್ನು ಕ್ಲೀನ್ ಮಾಡುವ ಹಾಗೆ ಆ ಪೇಂಟ್ ಬಕೆಟ್ ಮೇಲೆ ಬರೆದಿದೆ, ಹೀಗೆ ನಿಮ್ಮ ಗೋಡೆಗಳನ್ನು ಕ್ಲೀನ್ ಮಾಡಿ ಅದರಲ್ಲಿ ಪುಟ್ಟಿ ಹೊಡೆದು ಅದರಲ್ಲಿ ಪಾಚಿ ಇರುವುದನ್ನು ತೆಗೆದು ಕ್ಲೀನ್ ಮಾಡಿದ ಮೇಲೆ ನನ್ನನ್ನು ಹಚ್ಚಬೇಕು ಎಂಬುದಾಗಿ ಪೇಂಟು ಹೇಳುತ್ತದೆ. ಪ್ರಿಯರೇ, ಅದೇ ಥರವಾಗಿಯೇ ದೇವರನ್ನು ಸ್ವೀಕಾರ ಮಾಡುವುದಕ್ಕೆ ಮುಂಚಿತವಾಗಿ ನಮ್ಮಲ್ಲಿ ಮಾಡಬೇಕಾಗಿರುವ ಎಲ್ಲ ಕೆಟ್ಟ ಸ್ವಭಾವಗಳನ್ನು ದೂರ ಮಾಡಿದ ಮೇಲೆ ಮಾತ್ರ ದೇವರನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ. ಯೆಶಾಯ ಪ್ರವಾದಿ ತನ್ನ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವುದೇನೆಂದರೆ, ಇಸ್ರಾಯೇಲ್ ಮಕ್ಕಳು ದ್ರಾಕ್ಷಿ ತೋಟದ ಹಾಗೆ ದೇವರು ಒಂದು ಜಾಗವನ್ನು ತಗೊಂಡು ಅದರಲ್ಲಿರುವ ಕಲ್ಲುಗಳನ್ನು ತೆಗೆದುಹಾಕಿ ಅದರಲ್ಲಿರುವ ಮಣ್ಣುಗಳನ್ನು ಒಡೆದು ಅದರಲ್ಲಿ ಗೊಬ್ಬರೆಯನ್ನು ಹಾಕಿ ಬೇಲಿಯನ್ನು ಕಟ್ಟಿ ಅದರ ಮಧ್ಯದಲ್ಲಿ ಒಂದು ಮನೆಯನ್ನು ಕಟ್ಟಿ ಅದರಲ್ಲಿ ಒಳ್ಳೆಯ ದ್ರಾಕ್ಷಿಯ ಗಿಡವನ್ನು ಉಣಿದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಕೊನೆಯಲ್ಲಿ ಅದು ಫಲ ಕೊಡುವ ಸಮಯದಲ್ಲಿ ಕೆಟ್ಟ ದ್ರಾಕ್ಷಿ ಹಣ್ಣನ್ನು ಕೊಡುವ ಹಾಗೆ, ಹೊಲಸು ದ್ರಾಕ್ಷಿಯನ್ನು ಕೊಡುವ ಹಾಗೆ ಆಯಿತು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಹೇಗೆ ಸಾಧ್ಯ ಇದು ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಯಾಕಂದರೆ ಒಳ್ಳೆಯ ನೆಲದಲ್ಲಿ ನಟ್ಟಿರೋದು, ಅದಕ್ಕೆ ನೀರನ್ನು ಹಾಕಿದೆ, ಗೊಬ್ಬರವನ್ನು ಹಾಕಿದೆ, ಬೇಲಿಯನ್ನು ಹಾಕಿದೆ, ಅದು ಬೇರೆ ಯಾರು ನಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಳ್ಳೆಯ ದ್ರಾಕ್ಷಿಯನ್ನು ಕೆಟ್ಟ ಫಲ ಕೊಡುವುದಕ್ಕೆ ಹೇಗೆ ಸಾಧ್ಯ? ನಾವು ನೋಡುವಾಗ ಅದಕ್ಕೆ ಮನಸ್ಸಿಲ್ಲ ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. ಮನಸ್ಸು ಮಾಡಿದರೆ ಮಾತ್ರ ನಮಗೆ ಫಲ ಕೊಡುವುದಕ್ಕೆ ಸಾಧ್ಯ. ಸತ್ಯವೇದ ಅದೇ ಹೇಳ್ತಾ ಇರೋದು. ದೇವರ ಸನ್ನಿಧಿಯಲ್ಲಿ ನಾವು ತಿಳಿದುಕೊಳ್ಳಬೇಕು, ನಟ್ಟಿರುವ ದೇವರು ಬಯಸುವನಾಗಿದ್ದಾನೆ ಒಳ್ಳೆಯ ಫಲ, ಆದರೆ ನಾವು ಕೊಡುವುದಕ್ಕೆ ನಮಗೆ ಮನಸ್ಸೇ ಇಲ್ಲ. ಪ್ರಿಯರೇ, ನಾವು ತಿಳಿದುಕೊಳ್ಳಬೇಕು, ಪ್ರವಾದಿಯನ್ನು ಕರೆದಿರುವಾಗ, ಅವನು ದೇವಾಲಯದಲ್ಲಿ ಇರುವಾಗ, ಪ್ರಾರ್ಥನೆ ಮಾಡುವಾಗ ಹೇಳ್ತಾ ಇರುವ ಒಂದು ಮಾತಿದೆ, ನಾನು ಹೊಲಸು ತುಡಿ ಇರುವ ಜನರ ಮಧ್ಯದಲ್ಲಿ ವಾಸ ಮಾಡುವನಾಗಿದ್ದಾನೆ ಎಂಬುದಾಗಿ. ಆಗ ದೇವದೂತನು ಕೆಂಡವನ್ನು ತೆಗೆದು ಅವನ ನಾಲಿಗೆಯನ್ನು ಮುಟ್ಟಿದೆ, ಅವನು ಶುದ್ಧನಾದನು. ದೇವರ ವಚನದಿಂದ ಮುಟ್ಟಲ್ಪಟ್ಟಿರುವಾಗ ಇನ್ನೂ ಮಾತನಾಡ್ತಾ ಇರುವುದು ಅವನಲ್ಲ, ದೇವರೇ ಅವನ ಮೂಲಕವಾಗಿ ಮಾತನಾಡುವನಾಗಿದ್ದಾನೆ. ಯೆಶಾಯ ಪ್ರವಾದಿ ಅದೇ ಮಾತನಾಡ್ತಾ ಇರುವುದು. ನೀವು ತಿರುಗಿ ಬರುವಾದರೆ ಪ್ರಜೆಯೇ ನೀನೆಂದು ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರ ವಾಗ್ದಾನವನ್ನು ನೀಡುವನಾಗಿದ್ದಾನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಎಂಬುದಾಗಿ. ನಾನು ನಿನ್ನನ್ನು ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಮಾಡ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರವಾಗಿ ಮಾಡುತ್ತೇನೆ ಎಂಬುದಾಗಿ. ಇಷ್ಟು ವಾಗ್ದಾನಗಳನ್ನು ಕೊಡಬೇಕಾಗಿದ್ದರೆ ನಾವು ಹೇಗೆ ದೇವರ ಸನ್ನಿಧಿಯಲ್ಲಿ ಬದುಕಬೇಕು ಎಂಬುದಾಗಿ ನಾವೇ ಯೋಚನೆ ಮಾಡಬೇಕು. ನಮ್ಮಲ್ಲಿ ಆಸೆ ಇಡಬಾರದು, ನಮ್ಮ ಸುತ್ತಮುತ್ತಲೂ ಇರುವುದರಲ್ಲಿ ಆಸೆ ಇಡಬಾರದು. ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣವಾಗಿ ಸಮರ್ಪಣೆ ಮಾಡುವಾಗ ಸರ್ವಶಕ್ತನಾದ ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ನಮ್ಮನ್ನೇ ಬಲಪಡಿಸುವ ದೇವರ ವಚನ ನಮಗೆ ಕೊಡುವನಾಗಿದ್ದಾನೆ. ಪ್ರಜೆಯೇ ನೀನೆಂದು ಹೆದರಬೇಡ, ಭಯಪಡಬೇಡ. ದೇವರು ನಮ್ಮೊಂದಿಗಿರುವಾಗ ಯಾರನ್ನು ಹೆದರ್ತಾ ಇದೆಯಾ? ಮನುಷ್ಯರನ್ನು ಹೆದರಿನ ನಾವು ಈ ಲೋಕದಲ್ಲಿ ಜೀವನ ಮಾಡ್ತಾ ಇರುವುದು, ಅದೋ ಈ ಲೋಕದಲ್ಲಿ ಇರುವ ಆಸೆಗಳನ್ನು ಇಟ್ಟುಕೊಂಡು
ಜೀವನ ಮಾಡ್ತಾ ಇರುವುದು. ದೇವರಲ್ಲಿ ಪರಿಪೂರ್ಣವಾಗಿ ಆಶ್ರಯ ಇಡೋಣ. ಸರ್ವ ಸೃಷ್ಟಿಕರ್ತನಾಗಿರುವ ದೇವರಲ್ಲಿ ಆಶ್ರಯ ಇಡೋಣ. ಜನರು ಇಸ್ರಾಯೇಲ್ ಮಕ್ಕಳು ಈ ಲೋಕದಲ್ಲಿ ಆಸೆ ಇಟ್ಟಿರುವುದರಿಂದ ಅವರು ದೇವರನ್ನು ಮರೆತುಬಿಟ್ಟೆ ಪರಿಪೂರ್ಣವಾಗಿ ದೇವರಲ್ಲಿ ಆಶ್ರಯ ಇಡುವುದಕ್ಕಾಗಿ ಯೆಶಾಯ ಪ್ರವಾದಿ ಹೇಳ್ತಾ ಇರುವುದು, ಬಲಗೈ ದೇವರ ಬಲಗೈ ನಮಗೆ ಆಧಾರವಾಗಿರುವುದು ಎಂಬುದಾಗಿ. ದೇವರು ನಮ್ಮನ್ನು ಹಿಡಿದಿದ್ದಾನೆ. ದೇವರೊಂದಿಗೆ ನಡೆಯುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡುವುದು. ಅದರಿಂದ ದೇವರ ಹಸ್ತದಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡೋಣ. ದೇವರ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ಮತ್ತೊಮ್ಮೆ ಉಪವಾಸ ದಿನಮಾನಗಳಲ್ಲಿ ದೇವರನ್ನು ಆಧಾರ ಮಾಡಿ ಜೀವನ ಮಾಡುವುದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ದೇವರ ಸಾಕ್ಷಿಗಳಾಗಿ ಬದುಕುವುದು ಸರ್ವಶಕ್ತನ ದೇವರು ನಮಗೆ ಸಹಾಯ ಮಾಡಲಿ.